ನಮಸ್ತೆ. ನಮಸ್ತೆ ಅಣ್ಣ. ಸರ್ ತಾವು ಎಲ್ಲಿಂದ ಬಂದಿದ್ದೀರಾ? ನಾನು ತಾವರೆಕೆರೆ ಹೋಬಳಿ ಆಲಮನಪಳ್ಳಿ ಅಂತ, ಬೆಂಗಳೂರು ಸೌತ್ ಅಣ್ಣ. ಓಕೆ, ತಮ್ಮ ಹೆಸರು ಹೇಳಿ ಸರ್. ಹನುಮಂತರಾಜು ಭಟ್ರು ಅಂತಾರಣ್ಣ. ಓಕೆ, ಏನ್ ಸರ್ ವೃತ್ತಿ ನೀವು? ಅಡುಗೆ ಕೆಲಸ ಅಣ್ಣ. ಅಡಿಗೆ ಮಾಡ್ತಾರೆ? ಅಡುಗೆ ಕೆಲಸ. ಹೇಗೆ ಸರ್ ನೀವು ಹಳ್ಳಿ ಕಾರ್ ಸಾಕಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ಹಳ್ಳಿ ಕಾರು ನಾವೇನ್ ಶುರು ಮಾಡಿದ್ ನಾವೇನು ಹೊಸ್ತೇನಲ್ಲ. ನಮ್ ತಾತಾರ್ ಮಾಡ್ತಿದ್ರಂತೆ, ನಮ್ಮ ಅಪ್ಪರ್ ಮಾಡ್ತಿದ್ರು, ಇವಾಗ ನಾವು ಮಾಡ್ತಿದ್ವಿ. ಓಕೆ, ಏನಾದ್ರು ವ್ಯವಸಾಯ ಮಾಡ್ತೀರಾ? ಹಾ, ವ್ಯವಸಾಯ ಮಾಡ್ತೀವಿ. ಮಾಡ್ತೀರಾ? ಎತ್ಕೊಳ್ಳಲ್ಲ? ಹಾ. ವ್ಯವಸಾಯ ಅಂದ್ರೆ ರಾಗಿ ಒಂದ್ ಬೆಳಿತೀವಿ ಅಷ್ಟೇ ಅಣ್ಣ. ತಮ್ಮ ಮನೆಯಲ್ಲಿ ಎಷ್ಟು ದನಗಳು ಇರ್ತವೆ ಯಾವಾಗಲೂ? ಅಣ್ಣ ಈಗ ಇಲ್ಲಿಗೆ 13 ಜೊತೆ ಹಾಕಿದ್ವಿ, ಮನೆ ತಗಿನ ಒಂದ್ 2 ಜೊತೆ ಕರ. 2 ಜೊತೆ. ಓಕೆ, ಈ ಎತ್ತುಗಳ ಬಗ್ಗೆ ಹೇಳಿ ಸರ್. ಅಣ್ಣ ಈ ಎತ್ತುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲಾ ಮೂಲೆಗೆ ಹಾಕ್ಬಿಟ್ಟಿದ್ರಣ್ಣ. ಮುದೆತ್ತು ಬೇಡ ಅನ್ಬಿಟ್ಟು ಮೂಲೆಗೆ ಹಾಕಿದ್ರು. ಆಮೇಲೆ ಎಷ್ಟೋ ಜನ ಸಾಬ್ರು ಕುಯ್ಯ ಎತ್ತನ ತಗೊಂಡ್ ಸಾಕವ್ರಿ ಅಂದ್ರು. ಆದ್ರೂ ಏನ್ ಪರವಾಗಿಲ್ಲ ಅಂತ ಅನ್ಬಿಟ್ಟು ತಗೊಂಡ್ ಸಾಕಿದ್ವಿ. ಅವ್ರ ನಾವ್ ಹೇಳೋದಲ್ಲ, ಜನಗಳು ಹೇಳ್ತಾರೆ ಜಾತ್ರೆಗೆ ದೊಡ್ಡ ಎತ್ತು ಅಂತ. ಅದೊಂದು ಹೆಸರು ಸಾಕು ನಮ್ಗೆ. ಕಡೆ ಬಿದ್ದು ಎಷ್ಟು ವರ್ಷ ಆಗಿದೆ? ಕಡೆ ಬಿದ್ದು 4 ವರ್ಷ ಆಗೈತೆ. 4 ವರ್ಷ ಆಗಿದೆ. ಸಪ್ರೇಟ್ ತಂದು ಕೂಟ ಮಾಡಿರೋದಾ? ಹ್ಞೂ. ಎಲ್ಲಿತ್ತಿದ್ದು ಎರಡೂನು? ಯಾವ ಊರಲ್ಲಿತ್ತು ಇದು? ರೆಡ್ಡಿಯಪ್ಪನ ಹತ್ರ ಇತ್ತು. ಅವ್ರ ತಾವಿಂದ ಎಲ್ಲ ಒಂದ್ 2-3 ಕೈಗೆ ಹೋಗಿತ್ತು. ಅಲ್ಲಿಂದ ಇದನ್ನ ತಗೊಬಂದು ಇದನ್ನ ಪ್ರತೋಣರು ಕೂಟ ಮಾಡಿದ್ರು. ಅದು ಒಂದೇ ತೀರೋಗ್ಬಿಟ್ಟಿತ್ತು. ಅದನ್ನ ತಗೊಂಡ್ ಎರಡು ಒಟ್ಟು. ಇದು ಎಡಗಡೆ ಮುಂಚೆ ಬಂದಿತ್ತ ಇಲ್ಲಿ ಘಾಟಿಗೆ? ಬಂದಿತ್ತು. ಇದು ಕಾಲಿ 6ನೇ ಘಾಟಿ. ಓಹೋ. ಹೆಂಗೆ ಸರ್ ನೀವು ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ? ಏನೇನ್ ಕೊಡ್ತೀರಾ ತಿಂಡಿ ಎಲ್ಲ? ಏನಣ್ಣ, ಎಲ್ಲಾರು ಹೇಳ್ದಂಗೆ, ಎಲ್ಲಾ ರೈತರು ಹೇಳ್ದಂಗೆ ಚಕ್ಕೆ ಬೂಸ ಎಳ್ಬೂಸ ಹಾಕ್ತಾರೆ ಅಂತ ಹೇಳ್ತಾರೆ. ನಾವು ಅದನ್ನ ಹೇಳ್ಬೋದು ಅಷ್ಟೇ. ಹಾಲು ಗೀಲೆಲ್ಲ ಕೊಡ್ತೀರಾ? ಬೆಣ್ಣೆ? ಹಾಲು ಕೊಡ್ತಿದೀವಿ ಅಣ್ಣ, ಬೆಣ್ಣೆನೂ ಕೊಡ್ತಿದ್ವಿ. ನಿರ್ವಹಣೆ ಹೇಗೆ ಸರ್ ನಿಮ್ಗೆ? ಏನ್ ಖರ್ಚು ಜಾಸ್ತಿ ಅನ್ಸುತ್ತಾ ಇವೆಲ್ಲ? ಇವನ್ನ ಸಣ್ಣ ಮಗ ಸಾಕ್ತಂಗಣ್ಣ, ದೊಡ್ಡತ್ನ. ಇನ್ನು ಸಣ್ಣ ಕರುಗಳಾದ್ರೆ ಕಷ್ಟ ಬೀಳ್ಬೇಕು, ದೊಡ್ಡತ್ಗಾದ್ರೆ ಹಂಗಲ್ಲ ಕಷ್ಟ. ಭಾರಿ ನಮ್ಗ ನೆಮ್ಮದಿ ಐತಿ ದೊಡ್ಡತ್ ಸಾಕಕ್ಕೆ. ಏನ್ ಹೆಸರಿಟ್ಟಿದ್ದೀರಾ? ಇದನ್ ಕರಿಯ ಅಂತೀವಣ್ಣ, ಇದನ್ ಗುಂಡ ಅಂತೀವಿ. ಇದು ಎಡಗಡೆ ಕರಿಯ? ಹಾ, ಕರಿಯ. ನಿಮ್ ಮನೆಗ್ ತಂದು ಎಷ್ಟು ದಿನ ಆಯ್ತು? ಮನೆಗ್ ತಂದು 1 ವರ್ಷ ಆಯ್ತಾನ. 1 ವರ್ಷದಿಂದ ಇದೆ? ವರ್ಷದಿಂದ ಆಯ್ತು. ಎಲ್ಲ ಕೆಲಸ ಎಲ್ಲ ರೂಢಿ ಆಗಿದೆ? ಕೆಲಸ ಎಲ್ಲ ಚೆನ್ನಾಗ್ ಮಾಡ್ತಾವಣ್ಣ. ಇನ್ನು ಚೆನ್ನಾಗಿ 4-5 ವರ್ಷ ಇಟ್ಕೊಬೋದಾ ಕೆಲಸ ಮಾಡಕ್? ಇನ್ನೂ ಒಂದು 5 ವರ್ಷ ಇಟ್ಕೊಬೋದು. ಇವಾಗ ಇಲ್ಲಿ ಎಷ್ಟು ಹೇಳ್ತಾ ಇದೀರಾ ವ್ಯಾಪಾರ? ಇವಾಗ 16.5 ಲಕ್ಷ ಹೇಳ್ತಾ ಇದ್ದೀವಿ. 16.5 ಲಕ್ಷ ಕೇಳ್ತಾ ಇದಾರೆ? ಬಂದು ಕೇಳ್ತಾರಣ್ಣ, ಬಿಡಿಸ್ತಾರೆ. ರೈಟ್ ಎಲ್ಲ ಅಡ್ಜಸ್ಟ್ ಆಯ್ತಲ್ಲ ಹೋಯ್ತಾರ. ಎಲ್ಲಿವರೆಗೂ ಕೇಳ್ತಾ ಇದಾರೆ? ಕೇಳ್ತಾರಣ್ಣ 9:30, 10. 9:30, 10ವರೆಗೂ. ಕೊಂಬೆಲ್ಲ ಸರ್ ರೀಸೆಂಟ್ ಆಗಿ ಮಾಡ್ಸಿರೋದಾ? ಹ್ಞೂ, ರೀಸೆಂಟ್ ಆಗಿ ಮಾಡಿಸಿದ್ದು. ನಮ್ಮ ಕೆಂಪೈನುಂಡಿ ದೇವರಾಜ ಅಣ್ಣರನ್ನೇ ಗೆಡ್ಡೆ ಮಾಡಿದ್ದು. ಪ್ಯಾಚು ಅವರೇ ಹಾಕಿದ್ದು. ಎಷ್ಟು ಇಂಚ್ ಇದೆ ಪ್ಯಾಚು? ಪ್ಯಾಚು ಒಂದು 2.5 ಇಂಚ್ ಇರ್ಬೇಕಣ್ಣ. ಅಷ್ಟೇನಾ? ಒರಿಜಿನಲ್ ಕೊಂಬ ಐತಿ. ಓಕೆ. ಒಟ್ಟು ದೊಡ್ಡ ಎತ್ತುಗಳು ಎಷ್ಟು ಬಂದಿರ್ಬೋದು ಸರ್ ಇವಾಗ ಜಾತ್ರೆಗೆ? ಬಂದವಣ್ಣ ಒಂದು 50 ಜೊತೆ ಬಂದಿರ್ಬೋದು. 50 ಜೊತೆ ಇದೆ. ಈ ಜಾತ್ರೆಯಲ್ಲಿ ಸೇಲ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ? ಇಲ್ಲ ಅಣ್ಣ, ಮನೆ ತಕ್ಕ ಹಾಕ್ತೀನಿ. ದೊಡ್ಡ ಮನೆ ಹತ್ರನೇ? ಬೇರೆ ಜಾತ್ರೆ ಮಾತ್ರ ಮನೆ ತಕ್ಕ ಹಾಕ್ತೀನಿ. ಕರುಗಳೆಲ್ಲ ಬೇಕಾದ್ರೆ ಬೇರೆ ಜಾತ್ರೆ ಮಾಡ್ತೀನಿ. ಹೇಗೆ ಸರ್ ಈ ತರ ದೊಡ್ಡ ಎತ್ತು ಕೂಟ ಮಾಡ್ಬೇಕಾದ್ರೆ ಏನೇನ್ ನೋಡ್ತೀರಾ ನೀವು? ಅಣ್ಣ ಜಾತಿ, ಬಣ್ಣಗಾರಿಕೆ, ಜಾತಿ ನೋಡ್ತೀವಿ, ಕಾಲು ಕಂಬ ಎಲ್ಲ ನೋಡ್ತೀವಿ. ಇವಾಗ ಇದನ್ನ ಬೆಳೆಯುತ್ತಾ ಏನಾದ್ರು? ಹೈಟ್ ಏನು ಸ್ವಲ್ಪ ಬೆಳೆಯುತ್ತಾ? ಅಣ್ಣ ಇನ್ನು ಬೆಳಿಬಹುದು, ಬೆಳೆಸೋರಾದ್ರೆ ಬೆಳೆಸ್ಬೋದಣ್ಣ. ಈಗ ತಗೊಂಡೋಗಿ ಬೆಳಗ್ಗೆ ಸಾಯಂಕಾಲ ತಿಂಡಿ ಕ್ಲಿಯರ್ ಏನು ಬರೀ ಹುಲ್ಲು ಹಾಕೊಂಡ್ ಸಾಕ್ತೀನಿ ಅಂದ್ರೆ ಸಾಕಾಗಲ್ಲ. ಇನ್ನೊಂದ್ ಸ್ವಲ್ಪ ಬೆಳೆಸ್ತೀನಿ ಅಂತ ಅನ್ನಂಗಿದ್ರೆ, ನಮ್ಗೇನು ಚೆನ್ನಾಗಿ ಮೇಯಿಸಿ ಸಾಕ್ತಿವಿ ಅಂತ ಅನ್ನಂಗಿದ್ರೆ ಬೆಳಿತಾವ. ನೀವು ಬಿಟ್ರೆ ಮನೇಲಿ ಯಾರು ನೋಡ್ಕೊಂತಾರೆ ಸರ್ ಎತ್ತುಗಳನ್ನ? ನಮ್ಮ ಹುಡುಗರು ಅವ್ರಣ್ಣ, ನಮ್ಮ ಅಣ್ಣನ ಮಕ್ಳವ್ರೆ. ಇನ್ನು ಬೇರೆ ಹುಡುಗರು ಅವ್ರೆ ನೋಡ್ಕೊತಾರೆ. ಜಾತ್ರೆಗೆ ಅಂತ ಸ್ಪೆಷಲ್ ಆಗಿ ಮೇಂಟೆನೆನ್ಸ್ ಕೊಡ್ತೀರಾ? ಮಾಡ್ತೀವಿ ಜಾತ್ರೆಗೆ. ಇನ್ನು ಬಣ್ಣ ಬರುತ್ತೆ? ಇನ್ನೂ ಬಣ್ಣ ಬರ್ತವಣ್ಣ. ನಾನ್ ಸಾಕಿರೋದೇ ಕಮ್ಮಿ ಅಣ್ಣ. ಇನ್ನೂ ಸಾಕುವಂತ ಸುಮಾರು ಜನ ಅವ್ರೆ, ಚೆನ್ನಾಗಿ ಸಾಕ್ತಾರೆ. ಇನ್ನು ಬೇರೆ ಬೇರೆ ಜಾತ್ರೆಲ್ಲ ಚೆನ್ನಾಗಿ ಮೆರೆಯುತ್ತೆ ಇದು? ಚೆನ್ನಾಗಿ ಮೆರಿತಾವ. ನೀವು ಬೇರೆ ಜಾತ್ರೆಗೆ ಬಿಟ್ರೆ ಎಲ್ಲೂ ಹಾಕಲ್ಲ? ಇಲ್ಲಣ್ಣ, ನಾನು ಈ ಘಾಟಿ ಬಿಟ್ರೆ ನೆಲ್ಗೂ ಹಾಕಲ್ಲ, ದೊಡ್ಡೆತ್ತೆಲ್ಲೂ ಹಾಕಲ್ಲ. ಕರುಗಳು ಬೇಕಾದ್ರೆ ಎಲ್ಲ ಬೇಕಾದ್ರೆ ಹಾಕ್ತೀನಿ. ನಿಮ್ ಫೋನ್ ನಂಬರ್ ಹೇಳಿ ಸರ್. 9888091326. ಓಕೆ. ನಿಮ್ ಮನೆ ಹತ್ರ ಬರ್ಬೇಕು ಅಂದ್ರೆ ಹೆಂಗೆ ಸರ್? ರೂಟ್ ಹೆಂಗ್ ಬರ್ಬೇಕು? ತಾವರೆಕೆರೆ ಬಿಟ್ರೆ 4 ಕಿಲೋಮೀಟರ್ ಆಲಮನಪಳ್ಳಿ ಅಂತ. ಆಲಮನಪಳ್ಳಿ ಬೆಂಗಳೂರು ದಕ್ಷಿಣ ಬರುತ್ತೆ? ಬೆಂಗಳೂರು ಸೌತ್ ಬರುತ್ತೆ. ಓಕೆ. ಕರುಗಳು ಎಷ್ಟಿದೆ ಸರ್ ಮನೇಲಿ ಈಗ? ಕರುಗಳು ಅಲ್ಲೊಂದು 2 ಜೊತೆ ಇವೆ, ಇಲ್ಲೊಂದು 13 ಜೊತೆ ಇವೆ. ಹಾಲು ಬೆಣ್ಣೆ ಬರ್ಗೋಲ್ ತಬ್ರಿ ಬರ್ಗೋ.
ಬಿಡಲಿ. ಸರ್, ಈ ದೊಡ್ಡ ಎತ್ತುಗಳಿಗೆ ಆಕರ್ಷಣೆ ಅಂದ್ರೆ ಕೊಂಬುಗಳಲ್ಲ. ಇವಾಗ ಕೊಂಬು ಈ ತರ ನೇರ ಮಾಡಿಲ್ಲ ಅಂದ್ರೆ ಇಷ್ಟು ಲುಕ್ ಬರಲ್ಲ. ಮಾಮೂಲಿ ಫಸ್ಟ್ ಕೊಂಬ್ ನೇರ ಇಲ್ಲಣ್ಣ, ಜಾಸ್ತಿ ವಾಟ ಇದ್ದಕ್ಕೆ ಆ ಕಡೆಗೆ. ಆಮೇಲೆ ನಮ್ ದೇವರಾಜ ಅಣ್ಣರೇ ಬಂದು ಕೊಂಬ್ ಮಾಡೋದು. ಹತ್ತಿಂದ ಈಚ್ಕಂಡ ಇವಾಗ ಅವಕಾರ ಬಂದಿದ್ದು. ಹತ್ತಿಂದ ಈಚೆ ಜನ ನಮ್ ಈ ಎತ್ತನ ಇಷ್ಟಪಡ್ತಿರೋದೇ ಕೊಂಬ್ ಮಾಡಾದ್ಮೇಲೆ. ಕೊಂಬ್ ಮಾಡಾದ್ಮೇಲೆ ಮುಂಚೆ ಎಷ್ಟು ಚೆನ್ನಾಗಿರ್ಲಿ ಚೆನ್ನಾಗಿ ಲಕ್ಷಣ ಇರ್ಲಿಲ್ಲ. ನಾವ್ ಎಷ್ಟೇ ಹುಲ್ಲಾಕಿ ಸಾಕ್ಬೋದಣ್ಣ, ನಾವೆಷ್ಟೇ ಹುಲ್ಲಾಕಿ ಸಾಕ್ಬೋದು, ಅದ್ರ ಲಕ್ಷಣ ಬರೋದು ಅಂದ್ರೆ ಕೊಂಬ್ ಮಾಡಾದ್ಮೇಲೆ. ಈ ದೊಡ್ಡದಕ್ಕೆಲ್ಲ ಎಷ್ಟು ಸರ್ ಕಡಿಮೆ ಅಂದ್ರೆ ಎಷ್ಟು ಖರ್ಚಾಗತ್ತೆ ಕೊಂಬೆಲ್ಲ ಮಾಡಕ್ಕೆ? ಅಣ್ಣ ಅದನ್ನ ನಮ್ ವಿಶ್ವಾಸದಲ್ಲಿ ಕೊಡ್ತೀವಿ, ಅವ್ರು ನಾವು ವಿಶ್ವಾಸದಲ್ಲಿ ಇಸ್ಕೊತಾರಣ್ಣ. ನಾವು ಅವ್ರು ಇಷ್ಟೇ ಕೊಡ್ರಿ ಅಂತ ಕೇಳಲ್ಲ, ನಾವ್ ಇಷ್ಟೇ ಕೊಡ್ತಾ ಇದೀವಿ. ಅಂದಾಜು ನಿಮ್ ಪ್ರಕಾರ ಎಷ್ಟರಿಂದ ಎಷ್ಟಾಗ್ಬೋದು ಅಣ್ಣ? ಹೊಸದಾಗಿ ಗೆಡ್ಡೆ ಮಾಡಿ ಪ್ಯಾಚ್ ಹಾಕ್ಬೇಕಂದ್ರೆ 10,000 ಬೇಕಾಗಣ್ಣ. 10,000 ಆಗುತ್ತೆ ಒಂದ್ ಜೊತೆಗೆ ದೊಡ್ಡದ್ಗೆ. ಅಂದ್ರೆ ಆಮೇಲೆ ಅವ್ರೇನ್ ನಮ್ಮ ಹತ್ರ ಇಂಥವ್ರಿಗೆ ಯಾವತ್ತೂ ದುಡ್ಡು ಕೇಳಿಲ್ಲಣ್ಣ. ನಾವು ತಗಡ್ರಿ ಇಷ್ಟು ಅಂತ ಕೊಡ್ತೀವಿ, ಇಸ್ಕೊತಾರಣ್ಣ ಅಷ್ಟೇ. ಅವ್ರು ಖುಷಿಯಿಂದ ಮಾಡ್ತಾರೆ, ಹೌದು ಹೌದು. ಕರುಗಳಿಗೆಲ್ಲ ಅದ್ರ ಸರ್ ಎಷ್ಟು ಕಮ್ಮಿ ಆಗ್ಬೋದು ಅವಕ್ಕೆಲ್ಲ? ಕರುಗಳಿಗೆ ಜೊತೆಗೆ 1,000 ತಗೋತಾರೆ, ತಗೊಂಡ್ರೆ ತಗೋತಾರೆ, 1,500 ತಗೊಂಡ್ರೆ ತಗೋತಾರೆ, 2,000 ತಗೊಂಡ್ರೆ ತಗೋತಾರೆ. ಸೊ ಫೈನಲ್ ನಿಮ್ ಪ್ರಕಾರ ಏನ್ ಬೆಲೆಗೆ ಬಂದ್ರೆ ಆಗ್ಬೋದು ಸರ್ ಇದು? ಅಣ್ಣ 12.5 ಲಕ್ಷ ಬಂದ್ರೆ ಕೊಡ್ತೀನಿ. 12.5 ಲಕ್ಷ ಹೇಳ್ತಾ ಇದ್ದೀರಾ? ಆಯ್ತು ಸರ್, ಥ್ಯಾಂಕ್ ಯು ಮಾಹಿತಿ.